ಪ್ರಜ್ವಲ್ ವಿಚಾರಣೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ನಡೆಸ್ತಾ ಇದೆ ಎಸ್ಐಟಿ ಟೀಮ್. ಒಂದು ವೇಳೆ ಪ್ರಜ್ವಲ್ ಏನಾದರೂ ವಾಪಸ್ ಬಂದ ಮೇಲೆ ತಾನೇನು ಮಾಡಿಲ್ಲ ಅಂತ ಅರ್ಜಿ ಸಲ್ಲಿಸೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಎಸ್ಐಟಿ ಯೋಚನೆ ಮಾಡಿ ಅದಕ್ಕೆ ಪೂರ್ವ ತಯಾರಿಗಳನ್ನು ಮಾಡ್ಕೊಳ್ಬೇಕು ವಿಚಾರಣೆ ನಡೆಸೋದಕ್ಕೆ. ಪ್ರಜ್ವಲ್ ರೇವಣ್ಣಗೆ ಪುರುಷತ್ವ ಪರೀಕ್ಷೆ ನಡೆಸೋದಕ್ಕೆ ಎಸ್ಐಟಿ ಸಜ್ಜಾಗಿದೆ. 3 ಹಂತದಲ್ಲಿ ಈ ಪ್ರಜ್ವಲ್ ರೇವಣ್ಣರ ವೈದ್ಯಕೀಯ ಪರೀಕ್ಷೆ ನಡೆಸೋದಕ್ಕೆ ಎಸ್ಐಟಿ ಯೋಚನೆ ಮಾಡ್ತಾ ಇದೆ. ಆರೋಪಿಗೆ ಲೈಂಗಿಕ ಸಾಮರ್ಥ್ಯವನ್ನ ಸಾಬೀತುಪಡಿಸೋ ಪರೀಕ್ಷೆ ಇದಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಜ್ವಲ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಈಗ ಆರೋಪಿ ಸ್ಥಾನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಯಾವೆಲ್ಲ ಅವಕಾಶಗಳನ್ನ ಬಳಸಿಕೊಳ್ಳಬಹುದು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಎಸ್ಐಟಿ ಯಾವ ರೀತಿ ವಿಚಾರಣೆಗೆ ಸಿದ್ಧತೆಗಳು ಮಾಡ್ಕೊಳ್ಬಹುದು ಅಂತ ಮೇ ಬಿ ಸಂಪರ್ಕದಲ್ಲಿ ಇಲ್ಲ ಅನ್ಸುತ್ತೆ, ಮತ್ತೆ ಅವರನ್ನು ಸಂಪರ್ಕಿಸೋ ಪ್ರಯತ್ನ ಮಾಡ್ತೀವಿ. ಬಟ್ ಎಸ್ಐಟಿ ಅಂತೂ ಎಲ್ಲ ಆಯಾಮಗಳಲ್ಲೂ ಯೋಚನೆ ಮಾಡಿಕೊಂಡೇ ಪ್ರಜ್ವಲ್ ರೇವಣ್ಣರನ್ನ ಸಿಲುಕಿಸಬೇಕು ಅಥವಾ ಅವರೇನಾದ್ರೂ ಇರೋ ಸಾಧ್ಯತೆಗಳನ್ನ ಬಳಸ್ಕೊಳ್ಳೋದಕ್ಕೆ ಮುಂದಾದ್ರೆ ಅದಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು ವಿಚಾರಣೆಗೆ ನಾವು ಅನ್ನೋ ನಿಟ್ಟಿನಲ್ಲಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸೋದು ಅಂದರೆ ಏನು ಸಾಮಾನ್ಯವಾಗಿ ಮೆಡಿಕಲ್ ಚೆಕಪ್ ಅಲ್ಲ, ಪುರುಷತ್ವ ಪರೀಕ್ಷೆಗೆ ಒಳಪಡಿಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಆರೋಪಿ ಸ್ಥಾನದಲ್ಲಿರೋರು ಅದನ್ನ ಕ್ಲೇಮ್ ಮಾಡೋ ಸಾಧ್ಯತೆ ಇರುತ್ತೆ ಇಂಥ ಪ್ರಕರಣದಲ್ಲಿ. ಈ ಮುಂಚೆಯೂ ಕೆಲವೊಮ್ಮೆ ಹಾಗಾಗಿದೆ. ಹೀಗಾಗಿ ಪುರುಷತ್ವ ಪರೀಕ್ಷೆ ಮಾಡಿಸೋದಕ್ಕೂ ಕೂಡ ಮುಂದಾಗಬಹುದು ಎಸ್ಐಟಿ ಅಧಿಕಾರಿಗಳು. ಯಾಕೆ ತಾನು ಅತ್ಯಾಚಾರ ಮಾಡಿಲ್ಲ ಅಂತ ಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಸೊ ಪ್ರಜ್ವಲ್ ಪುರುಷತ್ವ ಪರೀಕ್ಷೆಯನ್ನ ಮಾಡಿಸೋದಕ್ಕೆ ಎಸ್ಐಟಿ ಈಗ ಪ್ಲಾನ್ ಮಾಡ್ಕೊಂಡಿರೋದು. ಆ ರಿಪೋರ್ಟ್ ಆಧಾರದ ಮೇಲೆ ಪ್ರಜ್ವಲ್ ರೇವಣ್ಣ ಹೇಳ್ತಾ ಇರೋದು ಸತ್ಯ ಸುಳ್ಳ ಸಾಬೀತಾಗುತ್ತೆ. ಹೀಗಾಗಿ ಸಂಸದ ಪ್ರಜ್ವಲ್ ಬರ್ತಾ ಇದ್ದ ಹಾಗೆ ಅವರನ್ನ ಪುರುಷತ್ವದ ಪರೀಕ್ಷೆಗೆ ಒಳಪಡಿಸೋದಕ್ಕೆ ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.